ಮುದ್ದು ಮಾಡ್ಕೊಂಡು ಪ್ಯಾಂಪರ್ ಮಾಡ್ಕೊಂಡು ನೀನು ನಮ್ಮ ಮನೆಯಲ್ಲಿ ಕೂತ್ಕೋ, ನನ್ನ ಗೃಹಪ್ರವೇಶಕ್ಕೆ ಕೂತ್ಕೋ. ನಂದಿನಿ ಡೆಲಿವರಿ 2 ಡೆಲಿವರಿ ಆಯ್ತಲ್ಲ ಅವಳಿಗೆ, ಗಂಡು ಮಕ್ಕಳು ಡಿಫ್ರೆಂಟ್ ಜಾಸ್ತಿ ಇತ್ತು, ದೂರಕ್ಕೆ ಮಕ್ಕಳಾಗಿದ್ದು ಅವಳಿಗೆ. ಫಸ್ಟ್ ಮಗು ಆದಾಗ ಅವ್ನ ಮನೇಲೇ ಇದ್ದ, ನೀವು ನಂಬಲ್ಲ, ಮನೇಲೇ ಇದ್ದ. ವಾಟರ್ ಟ್ಯಾಂಕ್ ಮನೆ ಅದೇ ಬಾಡಿಗೆ ಮನೆಯಲ್ಲಿ ಮೇಲಿದ್ದ. ನಾನು ನಮ್ಮ ಡ್ರೈವರ್ ಕರ್ಕೊಂಡು 3 ಗಂಟೆಗೆ ಹಾಸ್ಪಿಟ್ಲಿಗೆ ಹೋದೆ. ಅವ್ನ ಮನೇಲೇ ಮೇಲಿದ್ದ. ಅವ್ನು 7 ಗಂಟೆಗೆ ಧ್ವನಿ ಕೊಡೋಕ್ಕೇನೋ ಹೋಗೋಕೆ ಇಳಿದವನೇ. ಇಳಿದ್ಬಿಟ್ಟು ಅಮ್ಮ ಇಲ್ಲಿ ನಂದಿನಿಯಲ್ಲಿ ಇನ್ನೊಂದು ಮನೇಲಿದ್ದಾರೆ ಅಂತ, ಅದೇ ಹೊಸಕೆರೆಯಲ್ಲಿ ಮನೆಗೆ ಹೋದ್ರಾ ಅಂತ, ಹೇಳ್ಬೇಡ ಅಂತ ಹೇಳಿದ್ದೆ. ಹಾಸ್ಪಿಟ್ಲಿಗೆ 9:05ಕ್ಕೆ ಫೋನ್ ಮಾಡಿದೆ ನಾನು. ಏನಂತ, ಮಗ ನಿಂಗೆ ಅಳಿಯ ಹುಡ್ತಾ ಅಂತ. ಏನಮ್ಮ ನೀನು ಅಂತ ಅವ್ರು ಕೇಳಿದಾಗ ಹೇಳ್ಕೊಟ್ಟು ಬಂದಿದ್ದೆ ಡ್ರೈವರ್ಗೆ. ಮತ್ತೆ 5 ಗಂಟೆಗೆ ಹೋಗಿ ಬಟ್ಟೆ ತೊಗೊಂಡು ಬಂದ್ವಿ. ಡಾಕ್ಟ್ರ್ ಹೇಳಿದ್ರು ಇವತ್ತು ಡೆಲಿವರಿ ಆಗುತ್ತೆ ಅಂತ. ಬಟ್ಟೆ ತಗೊಂಡು ಹೋಗಿ 9 ಗಂಟೆ 5 ನಿಮಿಷಕ್ಕೆ ಕೊಡ್ತಾ 9:10ಕ್ಕೆ ಯಶಕ್ಕೆ ಫೋನ್ ಮಾಡಿದೆ. ಮಗ ನಿಂಗೆ ಗೊತ್ತೇ ಇಲ್ಲ ಎಷ್ಟು ಮನೇಲಿ ಮೇಲಿದ್ದು ಬೆಳಗ್ಗೆ 7 ಗಂಟೆಗೆ ಡಬ್ಬಿಂಗ್ ಕೊಡಕ್ಕೆ ಹೋಗಿದ್ದಾನೆ. ಗಜಕೇಸರಿ ಇದೇನೋ ಶೂಟಿಂಗ್ ನಡೀತಿತ್ತು, ಒಂಚೂರು ಧ್ವನಿ ಏನೋ ಒಂಚೂರು ಕೊಡಬೇಕು ಅಂತ ಹೋದ. ಅಮ್ಮ ಎಲ್ಲಿ ರಾತ್ರಿ ಹಿಂದಿನ ದಿವಸ ಎಲ್ಲ ಒಟ್ಟಿಗೆ ಇದ್ವಿ. ಮೇಲೆ ಅವನು ಹೋದ, ನಂದಿನಿ ಕೆಳಗಿದ್ಲು, ನಾನು ಇನ್ನೊಂದು ಮನೆಯಿಂದ ಎಲ್ಲ ಒಟ್ಟಿಗೆ ಬಂದಿದ್ವಿ. ಅಂದರೆ ಡಾಕ್ಟ್ರು ನಮಗೆ ಲೇಡೀಸು ಗೊತ್ತಿರುತ್ತಲ್ಲ, ಹೇಳಕ್ಕೆ ಹೋಗ್ಬಾರ್ದು ಇವನಿಗೆ ಅಂತ ಜಾಸ್ತಿ ಹೇಳಿದ್ರೆ, ಅದೊಂಥರ ನಿಮಗೆ ಗೊತ್ತಿಲ್ಲ, ತಂಗಿ ನೋಡಿದಾಗ ಆಗ ಸಂಕಟಗಳು. ಆಮೇಲೆ ಅವ್ನು ಬೇರೆ ಶೂಟಿಂಗ್ ಇದರಲ್ಲಿ ಇರ್ತಾನೆ, ಇವೆಲ್ಲ ನೋಡಿಬಿಟ್ಟು ಅವ್ನಿಗೇನು ಎಲ್ಲ ಹೇಳ್ಬಾರ್ದು ಅಂತ. ಅವ್ರ ಡ್ಯಾಡಿನೂ ಬಂದರು ನಮ್ಮ ಜೊತೇಲಿ, ನಾವೆಲ್ಲ ಹೋದ್ವಿ. ಆಮೇಲೆ ಡಾಕ್ಟ್ರು ಹೇಳಿದ್ರು ಇವತ್ತು ಡೆಲಿವರಿ ಆಗುತ್ತೆ ಅಂತ. ಆಮೇಲೆ 9 ಗಂಟೆ 5 ನಿಮಿಷಕ್ಕೆ ನಾನು ಅವನು ಡಬ್ಬಿಂಗ್ ಸ್ಟುಡಿಯೋಯಿಂದ ಸೀದಾ ಹಾಸ್ಪಿಟ್ಲಿಗೆ ಬಂದ್ಬಿಟ್ಟು ಸಖತ್ ಒಂದು 5 ನಿಮಿಷ ಬೈದ. ಏನು ನೀನು ನನ್ನ ತಂಗಿದೆ ನನಗೆ ಹೇಳಲ್ಲ ಹಂಗೆ ಹಿಂಗೆ ಅಂತ. ನಾನು ಆಮೇಲೆ ಒಂದೇ ಹೇಳಿದೆ, ನೀನು ನೋವು ತಿಂತೀಯ ಅವಳು ತಿಂತಾಳ, ಅವಳು ತಾನೇ ತಿಂದ್ಲು, ನೀನು ಅವೆಲ್ಲ ನೋಡಬೇಕಾ, ಬಿಡು ಹೋಗ್ಲಿ, ಖುಷಿಯಾಗಿರು, ನಿನ್ಗೆ ಅಳಿಯ ಹುಟ್ಟಿದ್ದಾನೆ ಅಂತ. ಆಮೇಲೆ ಇನ್ನೊಂದು ಮಗು ಹಾಸನಲ್ಲಿ ಕೇಳ್ತಾನೆ ಇದ್ದ, ಅಮ್ಮ ಯಾವಾಗ ಏನು ಅಂತ. ಇನ್ನೂ ಟೈಮ್ ಹೇಳಿಲ್ಲ ಕಣೋ, ಟೈಮ್ ಡೆಲಿವರಿ ಆದಮೇಲೆ ಆವಾಗಲೂ ಫೋನ್ ಮಾಡಿದೆ. ಆ ಥರ ನಾವು ಅವ್ನಿಗೇನು ಕಷ್ಟ ಕೊಡಬಾರ್ದು ಅಂತ ಅಷ್ಟೆ. ಅವ್ನು ಸುಖವಾಗಿ ಹಂಗಿರ್ಬೇಕು ಅಂದರೆ ನಾವು ಹಿಂಗೆ ಕಷ್ಟ ತೊಗೊಂಡಿದ್ದೀವಿ. ಎಲ್ಲದಕ್ಕೂ ಹೇಳ್ತಾರ್ರಿ, ಪ್ರತಿಯೊಂದಕ್ಕೂ ಬೆಳಿಗ್ಗೆ ಇದ್ರೆ ಎಲ್ಲದಕ್ಕೂ ಮಗ ಅಂತಾರೆ. ನಮ್ಮ ಮನೇಲಿ ನಾವು ಕಷ್ಟ ಕೊಡಲ್ಲ. ಅವನು ಮಾಡಿದ್ದಾನೆ, ಬೇರೆ ಸಾಧನೆ ಮಾಡ್ತಾವನೆ, ನಾವು ಇವೆಲ್ಲ ಕೊಟ್ಬಿಟ್ರೆ ಹಿಂಗೆ. ನಿಜ. ಯಾಕಂದ್ರೆ ನಿಮ್ಮ ಮಾತುಗಳು ಕೂಡ ಈಗ ಒಂದಷ್ಟು ಯಾವ ಥರದ್ದು ಹೋಗ್ಬಿಡುತ್ತೆ ಅಂದರೆ, ಈಗ ನೀವು ಕೇಳಿದಾಗ ರಾಧಿಕಾ ಅವ್ರ ಬಗ್ಗೆ ಕೇಳಿದಾಗ ಅವಳಿಗಿಂತ ತುಂಬ ಕಿಲಾಡಿ ಬಿಡು ಅನ್ನೋದು, ಅಥವಾ ಅವಳು ಗೊತ್ತಿಲ್ಲ ಅಮೆರಿಕದಲ್ಲಿದ್ದಾಳೆ ಅಂತ ಹೇಳೋ ಮಾತುಗಳಿದೆಯಲ್ಲ, ಜನ ಬೇರೆ ರೀತಿಯಲ್ಲಿ ಅಂದ್ಕೊಳ್ತಾರೆ, ಯಾಕೋ ಏನೋ ಸರಿ ಇಲ್ಲ ಅನ್ಸುತ್ತೆ ಅತ್ತೆಗೂ ಸೊಸೆಗೂ, ಅದಕ್ಕೆ ಹಿಂಗೆ ಅತ್ತೆ ಮಾತಾಡ್ತಾ ಇದ್ದಾರೆ ಅನ್ನೋ ಥರದ್ದು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅವ್ರಿಗೇನು ಹೇಳ್ತೀವಿ? ರಾಣಿ ಇದ್ದಂಗೆ ಅವಳು ನಮ್ಮ ಮನೆಗೆ ಬಂದು, ಅವಳು ನಮ್ಮನ್ನು ಅತ್ತೆ ಅಂತ ನೋಡಲ್ಲ, ನಾವಿಬ್ಬರು ಫ್ರೆಂಡ್ ಥರ ಇದ್ದೀವಿ. ನಾನು ಯಾವಾಗಲೂ ಸೊಸೆನ ಯಾವಾಗಲೂ ಎಷ್ಟಕ್ಕೂ ಹೇಳ್ತಾ ಇರ್ತೀನಿ, ಒಂಥರ ನಾವೇನು ಒಂಥರ ಫ್ರೆಂಡ್ ಥರ. ಅವಳು ಎಷ್ಟು ಯಾವಾಗಲೂ ಹೇಳ್ತಾ ಇರ್ತಾನೆ, ನೀ ಮುದುಕಿ ಯಾವಾಗಲೂ ಸೊಸೆ ಪರ ಅಂತೆಲ್ಲ ಬೈತಾರೆ. ಅಂದರೆ ನಾವು ಇನ್ನೊಬ್ಬರು ಹೆಣ್ಮಕ್ಳನ್ನ ನಾವು ಹೆಂಗೆ ನೋಡ್ಕೋಬೇಕು ಅನ್ನೋದು ಕಲ್ತಿದ್ವಿ. ಯಾರೋ ಹೇಳಿ ಕಲ್ತ್ಕೊಳ್ಳೋಷ್ಟು ನಾವು, ನಮ್ಮನೇಲೂ 6 ಜನ ಹೆಣ್ಮಕ್ಳಿದ್ದಾರೆ. ಬಟ್ ಕಂಡೀಷನ್ ಬೇರೆ, ಪ್ರೀತಿ ಮಾಡೋ ಜಾಗ ಬೇರೆ, ಎರಡಕ್ಕೂ ಬೇರೆ ಟೈಮ್ ವ್ಯತ್ಯಾಸ. ಅಲ್ಲ, ನಾನು ಹೇಳ್ತಾ ಇರೋದು, ಅವ್ರೇನೋ ಹೇಳಿದ್ರು ಅಂದರೆ ಸೊಸೆ ಯಜಮಾನ್ರು ಅವಳು ಮಾತಾಡ್ಕೋತಾರೆ, 3 ಹೊತ್ತು ನಾನು ಮಾತಾಡ್ತಾ ಕೂತಿರಲ್ಲ. ನಮ್ಮನೇಲಿ ಆ ಸೆಂಟಿಮೆಂಟ್ ಇಲ್ಲ ಅಂತ ಹೇಳಿದ್ದೀನಿ. ಈಗ ನಿಮ್ಮ ಮಿಸ್ಸಸ್ ಹತ್ರ ನೀವು ಎಷ್ಟೊತ್ತು ಮಾತಾಡ್ತೀರಾ, ಅಮ್ಮನ ಹತ್ರ ಎಷ್ಟೊತ್ತು ಮಾತಾಡ್ತೀರಾ, ಜೊತೆಗೆ ನಿಮ್ದು ಈ ಜಾಬ್ ಇದೆಯಲ್ಲ, ಅದಕ್ಕೆ ಟೈಮಿಂಗ್ಸ್ ಇಲ್ಲ. ಸಾಕಾಗಿರುತ್ತೆ. ಟ್ರಾಫಿಕಲ್ಲಿ ಮನೆಗೆ ಹೋಗಿ ಅಮ್ಮ ನನಗೆ ಫೋನ್ ಮಾಡಿಲ್ಲ ಅಂತ ಅಳ್ತಾ ಕೂತ್ಕೊಬಿಟ್ರೆ ನಿಮ್ಮ ಕತೆ ಮುಗಿದೋಯ್ತು. ಅವೆಲ್ಲ ಮೊದಲಿಂದ ಕಲಿಸಿದ್ದೀವಿ, ಅದಕ್ಕೆ ಅಷ್ಟು ದೂರ ಹೋಗಿರುತ್ತೆ. ಆ್ಯಂಡ್ ನೇರ ನುಡಿ ಯಾವಾಗಲೂ ಕೂಡ ನಿಮ್ಮದು, ಆ್ಯಂಡ್ ಹಾಸನದವ್ರು ಆಗಿರೋದ್ರಿಂದ ಮುಚ್ಚು ಮರೆ ಇಲ್ಲ. ನೇರ ನುಡಿ ಏನು ಅಂತ ಇನ್ನೇನು ಹೇಳಿ, ನಾನು ಹೊರಗಡೆ ಒಂದು ಹೇಳಿದ್ರೆ ಯಾವತ್ತೋ ಒಂದಿನ ಆಚೆ ಬರುತ್ತೆ. ನಿಜ. ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ನಮ್ಮ ಸರೌಂಡಿಂಗ್ ಇರೋರು ಅವ್ರಿಗೆಲ್ಲ ಗೊತ್ತಾಗುತ್ತಲ್ಲ, ಅಮ್ಮ ಸುಳ್ಳು ಹೇಳ್ತಾವ್ರೆ ಅಂತ. ಈಗ ನಿಮ್ಮ ಹತ್ರ ನಾನು ಸುಳ್ಳು ಹೇಳ್ತಿರ್ಬೋದು, ಅಲ್ಲಿರೋರಿಗೆ ಗೊತ್ತಲ್ಲ, ದಿನ ನನ್ನ ಜೊತೆ ಇರ್ತಾರಲ್ಲ, ಅಮ್ಮ ಏನು ಮಾಡ್ತಾರೆ ಏನು ಹೋಗ್ತಾರೆ ಅಂತ. ಇದು ಎಲ್ಲ ಕೇಳಿಸ್ಕೋಬೇಕು ನಾವು. ಇಲ್ಲಿಗೆ ಬಂದಮೇಲೆ ನಿಮಗೆ ಆ ಕೇಳಿಸ್ಕೊಳ್ಳೋಕ್ಕೂ ರೆಡಿ ಇರಬೇಕು. ಏನು ಬೇಕಾದ್ರೂ ಮಾತಾಡ್ತಾರೆ. ಅವ್ರ ಖುಷಿ ಅವ್ರಿಗೆ ಗೊತ್ತಿರಲ್ಲ, ದೂರದಲ್ಲಿ ಇರ್ತಾರೆ ಪಾಪ, ಹಂಗೆ ಅನ್ಸುತ್ತೆ ಅವ್ರಿಗೆ. ಏನಪ್ಪ ಇವರು ಸೊಸೆನ ಆರ್ಟಿಫಿಷಿಯಲಾಗಿ ಮಾತಾಡ್ದೇನೆ ಹಿಂಗೆ ಮಾತಾಡ್ತಾರೆ ಅಂತ. ಬಟ್ ಹಂಗಲ್ಲ, ಅವ್ರಿಗೆ ಎಷ್ಟು ಗುಡ್ ಅನ್ನೋ ಕೆಲಸ ನಾನು ಮಾಡ್ತೀನಿ ಅನ್ನೋ ನಂಬಿಕೆ ನನಗೆ ಇಟ್ಕೊಂಡೇ ಬಂದಿದ್ದೀನಿ. ಅನ್ನಲಿಲ್ಲ ಅಂದರೆ ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ಳೋಕ್ಕೂ ರೆಡಿ ಇದ್ದೀನಿ ಅಷ್ಟೇ. ಸೊ ಸಿನಿಮಾಗಳು ಇನ್ನು ಮುಂದೆನೂ ಕಂಟಿನ್ಯೂ ಮಾಡ್ತೀರಮ್ಮ? ಈ ಕೊತ್ತಲವಾಡಿ ಆದ್ಮೇಲೆ ಮತ್ತೇನಾದರೂ ಚರ್ಚೆ ಆಗಿದೆಯಾ, ಅಥವಾ ಮತ್ತೊಂದು ಹೊಸ ಟೀಮ್ ತರಬೇಕು ಅಂತನಾ, ಹೆಂಗೆ ಏನು ಮಾಡ್ತೀರಿ? ಆ ಥರ ಅಲ್ಲ, ಪ್ರತಿ ಸರಿ ಹೊಸ ಟೀಮ್ ತರಲ್ಲ. ನಮ್ಮ ಡೈರೆಕ್ಟ್ರದ್ದು ಇನ್ನೊಂದು ಕತೆ, ನಮ್ಮ ಶರಣ್ಗೆ ಮಾತುಕತೆ ಮಾಡ್ತಾ ಇದ್ದೀವಿ. ನಮ್ಮ ಶರಣ್ಗೆ ಮಾಡಿದ್ದೀವಿ, ಅವ್ರಿಗೆ ಮಾಡ್ತೀವಿ. ಅವ್ರದ್ದು ಆಗ್ತಾ ಮಾಡೋಣ ಅಂತ ಇದ್ದೀವಿ. ಇನ್ನು ಹೆಂಗೆ ಅಂದರೆ ಟೈಮ್ ಬೇಕು, ಅದಕ್ಕೆ ಟೈಮ್ ತಗೊಳುತ್ತೆ. ನಾವು ಇದೇನು ಈಗಲೇ ಬಂದಿಲ್ಲ, 2 ಇಯರ್ಸ್ ಆಯಿತು ನಾವು ಬಂದು. 2 ಇಯರ್ಸ್ ಮಾಡಿದ್ದೀವಿ ನಾವು. 2 ಇಯರ್ಸ್ ಆಯ್ತು ಇದನ್ನು ಶುರು ಮಾಡಿ. ನೀಟಾಗಿ ನಿಧಾನಕ್ಕೆ ಮಾಡಿದ್ದೀವಿ. ಸುಲಭವಾಗಿ ಬರೋಕ್ಕಾಗಲ್ಲ, ಅರ್ಜೆಂಟ್ ಮಾಡೋ ಕೆಲಸ ಅಲ್ವೇ ಅಲ್ಲ.
ಸೊ ಒಟ್ಟಿನಲ್ಲಿ ಒಂದು ಒಳ್ಳೆ ಬ್ಯಾನರ್ ಮಾಡಿ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಮಾಡಿ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಕೊಡಬೇಕು, ಒಂದಷ್ಟು ಒಳ್ಳೆ ಪ್ರತಿಭೆಗಳನ್ನು ಇಂಡಸ್ಟ್ರಿಗೆ ತರಬೇಕು ಅನ್ನೋದು ನಿಮ್ಮ ಉದ್ದೇಶ ಇದೆ. ಒಳ್ಳೆ ಕೆಲಸ ಮಾಡಿದರೆ ಜನ ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ನಾವು ಆ ಕೆಲಸ ಮಾಡೋಣ ಅಂತ ಹೊರಟಿದ್ವಿ. ಜನಗಳ ಆಶೀರ್ವಾದ ಇದೆ. ಬಟ್ ಹೊಸ ಪ್ರತಿಭೆಗಳು ಅನ್ನೋದಕ್ಕಿಂತ ಇಲ್ಲಿ ಏನಾದರೂ ಮಾಡಬೇಕು ಅಂತ ಬಂದಿದ್ದೀವಿ. ಅದರಲ್ಲಿ ಹೊಸಬ್ರಿಗೆ ಕೊಡಬೇಕು ಅಂತ ಅಷ್ಟೇ. ಈ ಮಗನಿಗೆ ಕೊಡಿ, ಸೊಸೆಗೆ ಕೊಡಿ ಅಂತಾರಲ್ಲ, ಅದಕ್ಕೆ ನಾನು ಈ ಡೈಲಾಗ್, ಈ ವರ್ಡ್ ಬರೋದಷ್ಟೇ. ಅದು ಬಿಟ್ಟರೆ ಪ್ರತಿದಿನ ನಾವು ಒಂದಿನ ಹೊಸಬ್ರೆ, ನಾವು ಒಂದಿನ ಹಿಂಗೆ ಬಂದಿದ್ದು. ಹೊಸಬ್ರಾಗದೇ ಇರೋಕ್ಕೆ ಚಾನ್ಸೇ ಇಲ್ಲ. ಎಲ್ಲರೂ ಹೊಸಬ್ರೆ, ಏನಂತೀರ? ಎಲ್ಲರೂ ಹೊಸಬ್ರು. ಆಯ್ತಾ? ಹೊಸಬ್ರಿಗೆ ಯಾರಾದರೂ ಪ್ರೋತ್ಸಾಹ ಕೊಟ್ರೇನೆ ಅಲ್ವಾ ಒಂದು ಒಳ್ಳೆ ಪ್ರತಿಭೆ ಹೊರ. ಇವತ್ತು ನೋಡಿ ಯಶಲ್ಲಿ ಇಂಥ ಪ್ರತಿಭೆ ಇದೆ ಅಂತ ಯಾರೋ ಒಬ್ಬರು ಪುಣ್ಯಾತ್ಮರು ಕೊಟ್ಟಿದ್ದಕ್ಕೆ ಇವತ್ತು ಈಚೆಗೆ ಬರೋಕ್ಕೆ ಸಾಧ್ಯ. ಹಂಗೆ ಎಲ್ಲರೂ ಕೊಡಬೇಕು. ನಮ್ಮ ಅಣ್ಣವ್ರು ಡಾಕ್ಟರ್ ರಾಜ್ಕುಮಾರು ಒಂದಿನ ಹೊಸಬ್ರೆ, ಎಲ್ಲರೂ ಹೊಸಬ್ರೆ. ಶಿವಣ್ಣ ಅವರು ಹೊಸಬ್ರೆ, ಉಪೇಂದ್ರ ಹಾಗೆ ಅಲ್ವಾ, ಎಲ್ಲರೂ ಹೊಸಬ್ರು. ಇವತ್ತು ಎಂತೆಂಥ ಪಾತ್ರಗಳು ಮಾಡಿ ನಮ್ಮಲ್ಲಿ ಎಂತೆಂಥ ಟ್ಯಾಲೆಂಟ್ ಇದ್ದಾರೆ. ನಮ್ಮ ಸುದೀಪು ಈಗ ಮಾಡ್ಕೊಬಂದಿದ್ದಾರೆ. ಹಿಂಗೆಲ್ಲ ಅವರು ಎಲ್ಲರೂ ಸ್ಟ್ರಗಲಿಂದನೇ ಬಂದವರೆ. ನಾನು ಎಲ್ರದ್ದು ಹಿಸ್ಟ್ರಿ ಓದಿದ್ದೀನಿ, ಬರೀ ಎಷ್ಟು ಮಾತ್ರ ಓದಿಲ್ಲ ನಾನು. ಎಲ್ಲರ ಹಿಸ್ಟ್ರಿ ಓದ್ಕೊಂಡೇ ಬಂದಿದ್ದೀನಿ. ಜೀವನ ಏನು ಅಂತ ಓದ್ಕೊ ಬಂದಿದ್ದೀನಿ. ಸೊ ಈಗ ಕೊತ್ತಲ್ವಾಡಿ ಕನ್ನಡದಲ್ಲಿ ಮಾತ್ರ, ಅದನ್ನ ಬೇರೆ ಮತ್ತೇನಾದರೂ ಲ್ಯಾಂಗ್ವೇಜ್? ಈಗ ಸದ್ಯದಲ್ಲಿ ಕನ್ನಡದಲ್ಲಿ ನಾವು ನೋಡಬೇಕು. ನಮ್ಮ ಆಡಿಯನ್ಸ್ ರಿಸಲ್ಟ್ ತೊಗೊಂಡು ಆಮೇಲೆ ಮುಂದಿಂದ ಏನಾದರೂ ಇಷ್ಟ ಆದರೆ ಆಡಿಯನ್ಸ್ಗೆ ಬೇರೆ ಭಾಷೆಗೂ ಡಬ್ ಮಾಡಿ ಬಿಡೋದು ಅಂತ ಪ್ಲ್ಯಾನ್ ಇದೆ. ಸೂಪರ್ ಸೂಪರ್. ಓಕೆ ಅಮ್ಮ. ಸೊ ನಿಮ್ಮದೇ ಆದಂಥ ಈಗ ಅಭಿಮಾನಿ ಬಳಗ ಹುಟ್ಕೊಳ್ಳುತ್ತೆ, ಆಲ್ರೆಡಿ ಹುಟ್ಕೊಂಡಿದ್ದಾರೆ. ನಿಮಗೆ ಆದಂಥ ಕೆಲವೊಂದಷ್ಟು ಜನ ಆಪ್ತರು ಇವರೆಲ್ಲರೂ ಇರ್ತಾರೆ. ಏನು ಹೇಳ್ತೀರಿ ಈ ಸಿನಿಮಾ ಮೂಲಕ? ಎಲ್ರಿಗೂ ಸಿನಿಮಾ ನೋಡ್ರಪ್ಪ, ನಮ್ಮನ್ನು ಬೆಳೆಸಿ ಉಳಿಸಿ. ಮತ್ತು ನಾವು ಯಾವತ್ತೂ ಎಷ್ಟು ಹೇಳ್ದಂಗೆ ನಾವು ಯಾವತ್ತೂ ಬೇಡದೇ ಇರೋ ಕೆಲಸ ಎಲ್ಲೂ ಮಾಡಲ್ಲ. ನೀವು ಅದನ್ನು ಯಾರೋ ಹೇಳಿದ್ನೆಲ್ಲ ನೆಗೆಟಿವ್ ಆಗಿ ತೊಗೋಬೇಡಿ. ಖಂಡಿತ ಆ ಥರ ಕೆಲಸ ಮಾಡುವಾಗ ನಮಗೂ ಒಂದು ಮನಸ್ಸಿದೆ, ನಾವು ಆ ಥರ ಮಾಡ್ಬೋದಾ, ಸೊಸೆಗೆ ಮಗನಿಗೆ ಮಾಡ್ಬೋದಾ ಅನ್ನೋ ಅಂಥ ಮನಸ್ಸಾಕ್ಷಿ ನಮಗೂ ಇದೆ. ಅಷ್ಟಿಲ್ಲದೆ ಇಷ್ಟು ಎತ್ತರಕ್ಕೆ ಬೆಳೆಯೋಕ್ಕಾಗಲ್ಲ ಇಶ್ಯೂ. ಬಟ್ ಇರಲಿ, ನಿಮಗೂ ಯಾರೋ ಹೇಳಿರ್ಬೋದು ತಪ್ಪಾಗಿ, ಅದನ್ನೆಲ್ಲ ನೀವೇನು ತಪ್ಪು ತಿಳ್ಕೊಬೇಡಿ. ಆಮೇಲೆ